ಒಂದು ವೆಲಾಸಿಟಿಕ್ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಿದ್ವಿ. ಇವೆರಡು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್. ನಾವು ನೆಕ್ಸ್ಟ್ ಡೆರಿವೇಶನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಡೆರಿವೇಶನ್ಸ್ ನಾವು ಯೂಸ್ ಮಾಡ್ಕೋತೀವಿ. ಈಗ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ರಿಮೈನಿಂಗ್ ಟೂ ಎಕ್ಸ್ಪ್ರೆಷನ್ಸ್ ಏನಿದೆಯೋ, ಒಂದು ಎನರ್ಜಿಗೆ ಮತ್ತೆ ಇನ್ನೊಂದು ಫ್ರೀಕ್ವೆನ್ಸಿ ಆಫ್ ಎಮಿಟೆಡ್ ಫೋಟಾನ್, ಅವೆರಡಕ್ಕೂ ಸಹ ನಾವೇನ್ ಮಾಡೋಣ ಎಕ್ಸ್ಪ್ರೆಷನ್ಸ್ ನ ಡಿರೈವ್ ಮಾಡೋಣ. ಈಗ ಎಕ್ಸ್ಪ್ರೆಷನ್ಸ್ ನಾವು ಡಿರೈವ್ ಮಾಡೋದಕ್ಕೆ ಸೇಮ್ ಆಟಮ್ನ ಕನ್ಸಿಡರ್ ಮಾಡೋಣ, ಹೈಡ್ರೋಜನ್ ಆಟಮ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾ ಇದೆ, ಅದಕ್ಕೆ ಚಾರ್ಜ್ ಇ ಇದೆ, ಮಾಸ್ ಎಂ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಯಾವುದ್ರ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ ಎಲೆಕ್ಟ್ರಾನು? ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಿರುತ್ತೆ. ಆ ನ್ಯೂಕ್ಲಿಯಸ್ಗೆ ಎಷ್ಟು ಚಾರ್ಜ್ ಇದೆ ಅಂತ ಹೇಳಿದ್ರೆ ಪ್ಲಸ್ ಜೆಡ್ ಇ ಎಷ್ಟು ಚಾರ್ಜ್ ಇರುತ್ತೆ. ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ ಎಷ್ಟು ದೂರ ರಿವಾಲ್ವ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಇಟ್ ರಿವಾಲ್ವ್ಸ್ ಅರೌಂಡ್ ನ್ಯೂಕ್ಲಿಯಸ್ at a distance r. It revolves around the nucleus at a distance r. Okay. ಈಗ ಈ ರೀತಿ ಎಕ್ಸ್ಪ್ಲನೇಷನ್ ನಾವು ಕೊಡಬಹುದು. ಕನ್ಸಿಡರ್ an electron of charge e and mass m revolving around the nucleus of charge plus Ze with radius r ಅಂತ ನಾವು ಈ ಡಯಾಗ್ರಾಮ್ ನೋಡ್ಕೊಂಡು ಎಕ್ಸ್ಪ್ಲನೇಷನ್ ಕೊಡಬಹುದು. ಬೋರ್ಸ್ ಆಟಮ್ ಮಾಡೆಲ್ ನ ಯೂಸ್ ಮಾಡಿ ನಾವು ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಹೈಡ್ರೋಜನ್ ಆಟಮ್ ನ ಏನ್ ಮಾಡ್ಬೋದು, ಅಸ್ಯೂಮ್ ಮಾಡ್ಕೋಬಹುದು. ಹಾಗಾದ್ರೆ ಇಲ್ಲಿ we are going to derive total energy of the electron in nth orbit. Total energy of the electron. Total energy of an electron. Total energy of an electron in nth orbit ಅಥವಾ nth Bohr orbit ಅಂತ ನಾವು ಅದನ್ನ ಕರೀಬಹುದು. ಆ ಎನರ್ಜಿ ಇರುತ್ತಲ್ಲ ಎಲೆಕ್ಟ್ರಾನ್ ಪರ್ಟಿಕ್ಯುಲರ್ ಆರ್ಬಿಟಲ್ ಎನರ್ಜಿನ ಅದು ಪ್ರೊಸೆಸ್ ಮಾಡ್ತಿರುತ್ತೆ. ಅಂದ್ರೆ ಆ ಎನರ್ಜಿ ಇಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಈಗಾಗಲೇ ನಾವು ರುದರ್ಫರ್ಡ್ ಆಟಮ್ ಮಾಡೆಲ್ ಯೂಸ್ ಮಾಡಿ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದ್ವಿ ಎನರ್ಜಿಗೆ. ಅದು ರೇಡಿಯಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತ ನಾವು ನೋಡಿದ್ವಿ. ಈಗ ಬೋರ್ ಆಟಮ್ ಮಾಡೆಲ್ ನ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು. ಆರ್ಬಿಟ್ ನಂಬರ್ ಮೇಲೆ ಯಾವ ರೀತಿ ಎನರ್ಜಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಇವಾಗ ಅಲ್ಲಿ ಏನ್ ಕೊಟ್ಟಿರುತ್ತೋ ಅದು ನೋಡ್ಕೊಂಡು ನೀವು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು. ರುದರ್ಫರ್ಡ್ ಆಟಮ್ ಮಾಡೆಲ್ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡಿ ಅಂತ ಕೇಳಿರ್ತಾನ, ಅಥವಾ ಬೋರ್ ಆಟಮ್ ಮಾಡೆಲ್ ನ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡಿ ಅಂತ ಕೇಳಿರ್ತಾನ, ಅದನ್ನ ನಾವು ನೋಡ್ಕೊಂಡು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು. ಏನಾದ್ರು ಡೌಟ್ಸ್ ಇದ್ರೆ ನಾನು ಕೇಳ್ಬೋದು ನೀವು. ನಾನು ಇವಾಗ ಇಯರ್ಫೋನ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಮಾತಾಡೋದು ನನ್ಗೆ ಕೇಳಿಸುತ್ತೆ. ಮೊದಲೆಲ್ಲ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ವಿ. ಇವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನಾನು ಕೇಳ್ಬೋದು. ಓಕೆ, ಈಗ ನಾವು ಕೈನೆಟಿಕ್ ಎನರ್ಜಿಗೆ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಪರ್ಟಿಕ್ಯುಲರ್ ಆರ್ಬಿಟ್ ಅಲ್ಲಿ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಅದಕ್ಕೆ ಆರ್ಬಿಟ್ ನಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಎರಡು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಬಲ್ ಆರ್ಬಿಟ್ ಕಾನ್ಸೆಪ್ಟ್ ನಾವು ಯೂಸ್ ಮಾಡಬೇಕು. ಎಲೆಕ್ಟ್ರಾನ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಪರ್ಟಿಕ್ಯುಲರ್ ಆರ್ಬಿಟ್ ಅಲ್ಲೇ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರೊವೈಡ್ ಮಾಡ್ತಿರುತ್ತೆ ಅಂತ. ಎಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ಮಧ್ಯೆ ಇರ್ತಕ್ಕಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅದು ಪ್ರೊವೈಡ್ ಮಾಡ್ತಿರುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸ್ ತಿಳ್ಕೊಂಡಿದ್ವಿ. ಹಾಗಾದ್ರೆ ಏನ್ ಎಕ್ಸ್ಪ್ರೆಷನ್ ಅದಕ್ಕೆ? ಸೆಂಟ್ರಿಪಿಟಲ್ ಫೋರ್ಸ್ ಏನ್ ಎಕ್ಸ್ಪ್ರೆಷನ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನ್ ಎಕ್ಸ್ಪ್ರೆಷನ್ ಏನ್ ಯೂಸ್ ಮಾಡಿದ್ವಿ? ಬೇಗ ಹೇಳ್ಬೇಕು ಯಾರಾದ್ರೂ. ma² by r ಏನಿದು? ಸೆಂಟ್ರಿಪಿಟಲ್ ಫೋರ್ಸ್. ಈ ಸೆಂಟ್ರಿಪಿಟಲ್ ಫೋರ್ಸ್ ಏನ್ ಈಕ್ವಲ್ ಮಾಡ್ತೀವಿ ಸ್ಟೇಬಲ್ ಆರ್ಬಿಟ್ಗೆ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ
ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಏನ್ ಎಕ್ಸ್ಪ್ರೆಷನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ? 1/4πε0. ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? Z² ಡಿವೈಡೆಡ್ ಬೈ R². ಸರಿ ತಾನೆ? 1/4πε0 Z² ಡಿವೈಡೆಡ್ ಬೈ R² ಅಂತ ಬರುತ್ತೆ. ಓಕೆ, ಇದು ನಾವು ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಆರ್ ಕ್ಯಾನ್ಸಲ್ ಆಗಿ ನಮಗೆ mv² ಇಸ್ ಈಕ್ವಲ್ ಟು Z² ಡಿವೈಡೆಡ್ ಬೈ 4πε0 r ε0 EPSILON ಎಪ್ಸಿಲಾನ್ ಅಂತ ಪ್ರೊನೌನ್ಸ್ ಮಾಡ್ಬೇಕು ಅದನ್ನ. ಓಕೆ, mv² ಇಸ್ ಈಕ್ವಲ್ ಟು Z² ಡಿವೈಡೆಡ್ ಬೈ 4πε0 r ಅಂತ ಆಯ್ತು. ಇದು ಈ ಇಕ್ವೇಶನ್ ನ 2 ಇಂದ ಏನ್ ಮಾಡೋಣ ಅಂತ ಹೇಳಿದ್ರೆ ಡಿವೈಡ್ ಮಾಡೋಣ, ಅಥವಾ 1/2 ಇಂದ ಮಲ್ಟಿಪ್ಲೈ ಮಾಡೋಣ. ಎರಡು ಕಡೆ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? mv² ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 4πε0 8πε0 r ಅಂತ ಆಗುತ್ತೆ. 8πε0 r ಅಂತ ಆಗುತ್ತೆ. ಓಕೆ, ಹಾಗಾದ್ರೆ mv² ಡಿವೈಡೆಡ್ ಬೈ 2 ಅದನ್ನ ಏನಂತ ಕರಿತೀವಿ ನಾವು? ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು Z² ಡಿವೈಡೆಡ್ ಬೈ 8πε0 r ಅಂತ ಬಂತು. ಅದೇ ರೀತಿ ನಾವು ಪೊಟೆನ್ಷಿಯಲ್ ಎನರ್ಜಿನ ಏನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಷಿಯಲ್ ಎನರ್ಜಿ ಯಾಕೆ ಕೈನೆಟಿಕ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ ಅಂದ್ರೆ ರಿವಾಲ್ವ್ ಆಗ್ತಿರುತ್ತೆ ಎಲೆಕ್ಟ್ರಾನ್, ವೆಲಾಸಿಟಿ ಇರುತ್ತೆ, ಅದಕ್ಕೋಸ್ಕರ ಅದು ಕೈನೆಟಿಕ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ. ಪೊಟೆನ್ಷಿಯಲ್ ಎನರ್ಜಿನ ಯಾಕೆ ಪ್ರೊಸೆಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ನ್ಯೂಕ್ಲಿಯಸ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಯಾವ ರೀತಿ ಆಲ್ ಆಬ್ಜೆಕ್ಟ್ಸ್ ಅರ್ತ್ ನ ಗ್ರಾವಿಟೇಷನಲ್ ಫೀಲ್ಡ್ ಅಲ್ಲಿ ಇದ್ದಾಗ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೋ, ಅಂದ್ರೆ ಹೈಟ್ ಜಾಸ್ತಿ ಆದಂಗೆಲ್ಲ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇದ್ದಾಗ ಒಂದು ಚಾರ್ಜ್ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ. ಅದು ನಾವು ಎಲ್ಲಿ ಕರಿತೀವಿ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. 1/4πε0 ZE ಡಿವೈಡೆಡ್ ಬೈ ಆರ್ ಇಂಟು ಏನ್ ಮಾಡಬೇಕು? -E ಅಂತ ಬರೀಬೇಕು. ನಾವಿಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈನಸ್ ಸೈನ್ ನ ತಗೋತೀವಿ. ಕೈನೆಟಿಕ್ ಎನರ್ಜಿ ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ ಪೊಟೆನ್ಷಿಯಲ್ ಎನರ್ಜಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನ್ ಇದೆಯಲ್ಲ ಬೌಂಡ್ ಟು ದಿ ನ್ಯೂಕ್ಲಿಯಸ್ ಅಂತ ನಾವು ಕರಿತೀವಿ. ಇಟ್ ಇಸ್ ಬೌಂಡ್ ಟು ದಿ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಹೇಗೆ ಹೇಳುತ್ತೋ ಆ ರೀತಿ ಅದು ಆಕ್ಟ್ ಮಾಡ್ತಿರುತ್ತೆ ಅಂತ. ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತಲ್ಲ ಅದ್ರ ಮಧ್ಯೆ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಲ್ಲ, ಅಟ್ರಾಕ್ಟಿವ್ ಫೋರ್ಸ್ ಇದ್ರೂ ಎಷ್ಟೋ ಒಂದು ಡಿಸ್ಟೆನ್ಸ್ ಏನ್ ಮಾಡ್ತಿರುತ್ತೆ? ಅದು ರಿವಾಲ್ವ್ ಆಗ್ತಿರುತ್ತೆ. ಯಾಕಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಮಾಡ್ತಿರುತ್ತೆ. ಮತ್ತೆ ಈ ಡಿಸ್ಟೆನ್ಸ್ ಜಾಸ್ತಿ ಆದಾಗೆಲ್ಲ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದನ್ನ ನ್ಯೂಕ್ಲಿಯಸ್ ಇಂದ ನಾವು ಎಲೆಕ್ಟ್ರಾನ್ ದೂರ ತಗೊಂಡು ಹೋಗ್ಬೇಕು ಅಂದ್ರೆ ವರ್ಕ್ ಮಾಡ್ಬೇಕು. ನಾವು ಏನ್ ವರ್ಕ್ ಮಾಡಿರ್ತೀವೋ ಆ ವರ್ಕ್ ಆ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗ್ತಿರುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ನ್ಯೂಕ್ಲಿಯಸ್ ಇಂದ ದೂರ ಆದಂಗೆಲ್ಲ, ನ್ಯೂಕ್ಲಿಯಸ್ ಇಂದ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಯಾಕಂದ್ರೆ ವರ್ಕ್ ಡನ್, ನಾವು ಆಲ್ಮೋಸ್ಟ್ ವರ್ಕ್ ಡನ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ನಾವೇನ್ ವರ್ಕ್ ಮಾಡಿರ್ತೀವೋ ಆ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಮಾಡೋದಕ್ಕೆ, ಅಥವಾ ಯಾವುದೇ ಆಬ್ಜೆಕ್ಟ್ ನ ಎಗೇನ್ಸ್ಟ್ ದಿ ಫೋರ್ಸ್ ನಾವು ಏನ್ ಮೂವ್ ಮಾಡಿರ್ತೀವೋ, ಅದು ಏನ್ ವರ್ಕ್ ಮಾಡಿರ್ತೀವೋ ಆ ವರ್ಕ್ ಆ ಬಾಡಿನಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಇಲ್ಲೂ ಸಹ ಅಷ್ಟೇ ಆ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. 1/4πε0 ZE ಡಿವೈಡೆಡ್ ಬೈ ಆರ್ ಅಂತ, ZE ಡಿವೈಡೆಡ್ ಬೈ ಆರ್ ಅಂತ ಆಯ್ತು. ಇಂಟು -E ಚಾರ್ಜ್ ಇಂದ ನಾವು ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಎನರ್ಜಿ is equal to -ZE².
ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಆರ್ ಅಂತ ಬರುತ್ತೆ. 4 pi ಎಪ್ಸಿಲಾನ್ ನಾಟ್ ಆರ್ ಅಂತ ಬರುತ್ತೆ. This is the potential energy. But what is the total energy? Total energy is ಹಾಗಾದ್ರೆ ಏನಾಗುತ್ತೆ? E is equal to sum of kinetic energy plus potential energy. ಈಗಾಗಲೇ ನಮ್ಗೆ ಗೊತ್ತಲ್ಲ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಕೈನೆಟಿಕ್ ಎನರ್ಜಿಗೆ ಏನಿದೆ? Z E square divided by 8 pi epsilon naught r. Potential energy minus Z E square divided by 4 pi epsilon naught r. ಹಾಗಾದ್ರೆ E is equal to Z E square divided by 4 pi epsilon naught r ಕಾಮನ್ ತಗೊಂಡ್ರೆ ಇಲ್ಲಿ 1/2 ಬರುತ್ತೆ, ಮೈನಸ್ ಇಲ್ಲಿ 1 ಉಳ್ಕೊಳ್ಳುತ್ತೆ. ಇದೆಲ್ಲ ಕಾಮನ್ ತಗೊಂಡು ಎಲ್ಲ ಟರ್ಮ್ಸು ಕಾಮನ್ ತಗೊಂಡಿದ್ವಿ. ಅದಕ್ಕೋಸ್ಕರ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮ್ನೇ ಬರುತ್ತೆ. ಹಾಗಾದ್ರೆ ಇ ಇಸ್ ಈಕ್ವಲ್ ಟು ಮೈನಸ್ ಜಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಆರ್ ಮೈನಸ್ 1/2. ಸಾರಿ, ಮೈನಸ್ ಏನಿಲ್ಲ. ಅದರ ಫೈನಲ್ ಆಗಿ ಎನರ್ಜಿಗೆ ಮೈನಸ್ ಜಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 8 pi ಎಪ್ಸಿಲಾನ್ ನಾಟ್ ಆರ್ ಅಂತ ಬರುತ್ತೆ. ಸೇಮ್ ನಾವು ರುದರ್ಫರ್ಡ್ ಆಟೋ ಮಾಡೆಲ್ ಯೂಸ್ ಮಾಡಿ ಏನ್ ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡಿದ್ವೋ ಅದೇ ರೀತಿ ಈ ಎಕ್ಸ್ಪ್ರೆಷನ್ ಬರುತ್ತೆ. ಈ ಎಕ್ಸ್ಪ್ರೆಷನ್ ಸಹ ಬರುತ್ತೆ, ಅದೇ ರೀತಿ ಇದು ಬರುತ್ತೆ. ಬಟ್ ಇಲ್ಲಿ ನಮ್ಗೆ ರೇಡಿಯಸ್ಗೆ ಈಗಾಗಲೇ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಿದೀವಿ. ರೇಡಿಯಸ್ಗೆ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಿದೀವಿ. ಏನ್ ಎಕ್ಸ್ಪ್ರೆಷನ್ ರೇಡಿಯಸ್ಗೆ ಏನಂತ ಡಿರೈವ್ ಮಾಡಿದ್ವಿ? ರೇಡಿಯಸ್ಗೆ ಯಾರಾದ್ರೂ ಹೇಳ್ತೀರಾ? ಬಡಿ ಸಾರ್. ಏನ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದ್ವಿ ಹೇಳ್ಬೇಕು ಯಾರಾದ್ರೂ? ಗೊತ್ತಿಲ್ವಾ? ಹಾ, ಏನನ್ನು ಡಿರೈವ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ? ಆರ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್. ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಪೈ ಎಂ ಝಡ್ ಇ ಸ್ಕ್ವೇರ್. ಇದನ್ನು ಡಿರೈವ್ ಮಾಡಿದ್ವಿ ರೇಡಿಯಸ್ಗೆ. ಅದು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇ ಇಸ್ ಈಕ್ವಲ್ ಟು ಝಡ್ ಇ ಸ್ಕ್ವೇರ್ ಮೈನಸ್ ಸೈನ್ ಝಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಎಂ ಝಡ್ ಇ ಸ್ಕ್ವೇರ್ divided by 8 pi epsilon naught. 8 pi epsilon naught ರೇಡಿಯಸ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 6 ಡಿನಾಮಿನೇಟರ್ ಇರೋದ್ರಿಂದ ಯಾರು ಹರ್ಷಲ್ಲು ಏನ ಮಾಡ್ತಾ ಇದೆಯಾ? ಹರ್ಷಲ್, ಆರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 6 ಡಿನಾಮಿನೇಟರ್ ಬರೋದ್ರಿಂದ ನಾವು ಅದನ್ನ ನ್ಯೂಮರೇಟರ್ ತಗೊಂಡ್ರೆ ಏನ್ ಎಕ್ಸ್ಪ್ರೆಷನ್ ಇದೆಯೋ ಅದು ಉಲ್ಟಾ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಬರ್ಕೋಬೇಕಾದ್ರೆ ನಾವು ಪೈ ಎಂ ಝಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬೇಕು. ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬೇಕು. ಹಾಗಾದ್ರೆ ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ, ಪೈ ಒಂದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನೇನು ಉಳ್ಕೊಳ್ಳುತ್ತೆ? ಇ ಇಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್
m e to the power of 4 divided by 8 epsilon naught square n square h square ಅಂತ ಬರುತ್ತೆ. n square h square ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ this is the total energy of the electron in the nth orbit. n can take any value 10, 20, 14, infinity. ಏನ್ ಬೇಕಾದ್ರೂ ಒಂದು ತಗೋಬಹುದು n. ಓಕೆ, ಹಾಗಾದ್ರೆ ಇಲ್ಲಿ ಈ ಹೈಡ್ರೋಜನ್ ಆಟಮ್ಗೆ z is equal to 1 ಅಂತ ನಾವು ತಗೋತೀವಿ. z is equal to 1 ಅಂತ ತಗೋತೀವಿ. ಕಾನ್ಸ್ಟೆಂಟ್, m ಕಾನ್ಸ್ಟೆಂಟ್, e ಕಾನ್ಸ್ಟೆಂಟ್, h ಕಾನ್ಸ್ಟೆಂಟ್, ಎಪ್ಸಿಲಾನ್ ಕಾನ್ಸ್ಟೆಂಟ್. ಏನು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ z? ಹೈಡ್ರೋಜನ್ ಆಟಮ್ಗೆ z ವ್ಯಾಲ್ಯೂ ಎಷ್ಟಿರುತ್ತೆ? ಅಟಾಮಿಕ್ ನಂಬರ್ ಎಷ್ಟು ಹೈಡ್ರೋಜನ್ ಆಟಮ್ಗೆ? 1. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಅದ್ರ ವ್ಯಾಲ್ಯೂ ಎಷ್ಟು? ಲಾಸ್ಟ್ ಕ್ಲಾಸ್ ಹೇಳಿದ್ದೇನೆ. ವಾಟ್ ಇಸ್ ಸ್ಮಾಲ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್? It is 9.1 into 10 raised to minus 31 kg. What is E? What is E? E is the charge on electron. What is its value? ಎಷ್ಟು ಅದರ ವ್ಯಾಲ್ಯೂ? ಎಷ್ಟು? 1.6 into 10 raised to minus 19 coulomb. ಅದೇ ರೀತಿ ವಾಟ್ ಈಸ್ ಎಚ್? ಏನ್ ಎಚ್ ಅಂದ್ರೆ ವಾಟ್ ಈಸ್ ಎಚ್? Planck's constant. What is its value? (6.625 into 10 raised to minus 34 joules into second). Correct. What is epsilon naught value? Epsilon naught 8.854 10 raised to minus 12 farad per meter. ಇಷ್ಟು ಕಾನ್ಸ್ಟೆಂಟ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಅಂದ್ರೆ ಇವೆಲ್ಲ ಕಾನ್ಸ್ಟೆಂಟ್ಸು ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇ ಪ್ರಪೋರ್ಷನಲ್ ಟು minus 1 by n square. ರುದರ್ಫರ್ಡ್ ಫಾರ್ಮುಲಾ ಪ್ರಕಾರ ಇ ಪ್ರಪೋರ್ಷನಲ್ ಟು minus 1 by r. ಬಟ್ ನಾವು ರೇಡಿಯಸ್ಗೆ ಡಿರೈವ್ ಮಾಡಿದಾಗ n ಪ್ರಪೋರ್ಷನಲ್ ಟು n ಸ್ಕ್ವೇರ್ ಅಂತ ಆಯ್ತು. ಅಂದ್ರೆ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ ಕಂಡೀಷನ್. ಅಂದ್ರೆ ಆರ್ಬಿಟ್ ನಂಬರ್ ಇನ್ಕ್ರೀಸ್ ಆದಂಗೆ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಫಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಎಷ್ಟು ಎನರ್ಜಿ ಇರುತ್ತೋ ಸೆಕೆಂಡ್ ಆರ್ಬಿಟ್ ಹೋದಾಗ ಅದಕ್ಕಿಂತ ಜಾಸ್ತಿ ಇರುತ್ತೆ. ಥರ್ಡ್ ಆರ್ಬಿಟ್ ಹೋದಾಗ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಫೋರ್ತ್ ಆರ್ಬಿಟ್ ಹೋದಾಗ ಅಂದ್ರೆ ಆರ್ಬಿಟ್ ನಂಬರ್ ಇನ್ಕ್ರೀಸ್ ಆದಂಗೆನೆ ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಸೈನ್ ಇಲ್ಲ ಅಂತ ಹೇಳಿದ್ರೆ ಡಿಕ್ರೀಸ್ ಆಗೋದು. ಮೈನಸ್ ಸೈನ್ ಇನ್ಕ್ರೀಸ್ ಇರೋದ್ರಿಂದ ಎನ್ ವ್ಯಾಲ್ಯೂ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ, ಎನ್ ವ್ಯಾಲ್ಯೂ ಜಾಸ್ತಿ ಆದಂಗೆಲ್ಲ ಎನರ್ಜಿ ಆಫ್ ದಿ ಆರ್ಬಿಟ್ ಸಹ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಅಂತ ಇದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಈಗ ನಾವು ಈ ವ್ಯಾಲ್ಯೂಸ್ ಇದೆಯಲ್ಲ, ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನ್ ಬರುತ್ತೋ ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನ ಯೂಸ್ ಮಾಡಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಹೈಡ್ರೋಜನ್ ಆಟಮ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಆರ್ಬಿಟ್ಗೆ ಈ ಒನ್ ವ್ಯಾಲ್ಯೂ ಇದೆಯಲ್ಲ ಅದು -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಮಾಸು, ಚಾರ್ಜು, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ, ಪ್ಲಾಂಕ್ಸ್ ಕಾನ್ಸ್ಟೆಂಟು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಅಂದ್ರೆ ಅದು ಫಸ್ಟ್ ಆರ್ಬಿಟ್ಗೆ ಬರ್ತಕ್ಕಂಥದ್ದು.
ಅದನ್ನ ನಾವು ಸೆಕೆಂಡ್ ಆರ್ಬಿಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. E2 ಇಸ್ ಈಕ್ವಲ್ ಟು -13.6 ನ ಏನ್ ಡಿವೈಡ್ ಮಾಡಬೇಕು ಅಂದ್ರೆ 4 ಇನ್ ಡಿವೈಡ್ ಮಾಡಬೇಕು. ಯಾಕೆಂದ್ರೆ ಸೆಕೆಂಡ್ ಆರ್ಬಿಟ್ಗೆ n ಇಸ್ ಈಕ್ವಲ್ ಟು ಏನು 2, n ಇಸ್ ಈಕ್ವಲ್ ಟು 2 ಬಂದ್ರೆ ಇಲ್ಲಿ n ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡ್ಬೇಕದನ್ನ, ಸ್ಕ್ವೇರ್ ಮಾಡ್ಬೇಕದನ್ನ. ಅದಕ್ಕೋಸ್ಕರ ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದ್ರೆ ಅದ್ರ ವ್ಯಾಲ್ಯೂ -3.4 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. -3.4 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, -13.6 ಕಂಪೇರ್ ಮಾಡಿದ್ರೆ -3.4 ಎಲೆಕ್ಟ್ರಾನ್ ವೋಲ್ಟ್ ಜಾಸ್ತಿ, ಮೈನಸ್ ಸೈನ್ ಇರೋದ್ರಿಂದ ಸೆಕೆಂಡ್ ಆರ್ಬಿಟ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದ್ರೆ -1.5 ಅನ್ನು ಹೋಗ್ತಾ ಇರುತ್ತೆ. ಎನ್ನ ಇನ್ಫಿನಿಟಿ ತಗೊಂಡಾಗ ಈ ಏನಾಗ್ಬಿಡುತ್ತೆ 0 ಅಂತ ಬರುತ್ತೆ ಅಂತ. ನಾವು ಯಾವುದೇ ಆರ್ಬಿಟ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸರ್ಕ್ಯುಲರ್ ಆರ್ಬಿಟ್ ನಾವು ಈ ಶಾರ್ಟ್ ಕಟ್ ಫಾರ್ಮುಲಾ -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ n ಸ್ಕ್ವೇರ್ ಏನದು -13.6 ಈ ಎನ್ ಅಂತ ಜನರಲ್ ಆಗಿ ನಾವು ಬರೀಬಹುದು. En is equal to -13.6 divided by n square. ಇದ್ರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಯಾವುದೇ ಆರ್ಬಿಟ್ ಎನರ್ಜಿನ ನಾವೇನ್ ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಎನರ್ಜಿ ಅಂದ್ರೆ ಇದರಿಂದ ಯಾಕೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ ದೂರ ಹೋದಂಗೆಲ್ಲ ಡಿಸ್ಟೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಪೊಟೆನ್ಶಿಯಲ್ ಎನರ್ಜಿನಲ್ಲಿ ಹೈಟ್ ಅಥವಾ ಡಿಸ್ಟೆನ್ಸ್ ಜಾಸ್ತಿ ಆದಾಗೆಲ್ಲ ಪೊಟೆನ್ಶಿಯಲ್ ಎನರ್ಜಿ ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಜಾಸ್ತಿ ಡಿಸ್ಟೆನ್ಸ್ ಮೂವ್ ಮಾಡಬೇಕು ಅಂದ್ರೆ ಜಾಸ್ತಿ ವರ್ಕ್ ಮಾಡಬೇಕು. ಯಾಕೆಂದ್ರೆ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಿರುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಇಂದ ನೀವು ದೂರ ತಗೊಂಡ್ಬೇಕು ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಜಾಸ್ತಿ ಅಪ್ಲೈ ಮಾಡಬೇಕು, ಜಾಸ್ತಿ ಡಿಸ್ಟೆನ್ಸ್ ಅದು ಮೂವ್ ಆಗುತ್ತೆ. ಅವಾಗ ವರ್ಕ್ ಡನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆ ವರ್ಕ್ ಡನ್ನೇ ಆ ಬಾಡಿನಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಅದನ್ನ ನಾವು ಏನಂತ ಕರೆಯೋದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎನರ್ಜಿ ಅಂತ. ಅಂದ್ರೆ ಇನ್ನರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಎಷ್ಟು ಎನರ್ಜಿ ಇರುತ್ತೋ ಔಟರ್ ಆರ್ಬಿಟ್ಗೆ ಹೋದಾಗ ಎನರ್ಜಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ. ಅಕಾರ್ಡಿಂಗ್ ಟು ಬೋರ್ ಏನಾಗಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಯಾವಾಗ ಎನರ್ಜಿನ ಎಮಿಟ್ ಮಾಡುತ್ತದೋ, ಎಲೆಕ್ಟ್ರಾನ್ ಇಟ್ ಎಮಿಟ್ಸ್ ಎನರ್ಜಿ when it takes transition from higher orbit to lower orbit ಅಂತ. ಎಲೆಕ್ಟ್ರಾನು ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಅದು ಎನರ್ಜಿನ ಏನ್ ಮಾಡುತ್ತೆ ಎಮಿಟ್ ಮಾಡುತ್ತೆ ಇನ್ ದಿ ಫಾರ್ಮ್ ಆಫ್ ಫೋಟಾನ್ ಏನ್ ಮಾಡುತ್ತೆ ಎನರ್ಜಿನ ಎಮಿಟ್ ಮಾಡುತ್ತೆ. ಆ ಎನರ್ಜಿನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸ್ ಈಕ್ವಲ್ ಟು ಎಚ್ ನ ಯೂಸ್ ಮಾಡಬೇಕು ಅಂತ. ಈಸ್ ಈಕ್ವಲ್ ಟು ಎಚ್ ನ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಈಗ ಅದಕ್ಕೆ ಈಗ ಎನರ್ಜಿ ಎಷ್ಟು ಇರುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡ್ಕೊಂಡು. ಈಗ ಹಾಗಾದ್ರೆ ಈ ಎನ್ ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದೀವಲ್ಲ, ಅದನ್ನ ಫಸ್ಟ್ ಆರ್ಬಿಟ್ ಈ ರೀತಿ ಬರೀಬಹುದು. En1 ಇಸ್ ಈಕ್ವಲ್ ಟು ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ Z1 ಇರುತ್ತೆ, m e to the power of 4 m e to the power of 4 divided by 8 epsilon naught 8 epsilon naught ಇಲ್ಲೇನ್ ಬರುತ್ತೆ n1 ಸ್ಕ್ವೇರ್ h ಸ್ಕ್ವೇರ್ ಅಂತ ಬರ್ಕೋಬೇಕು ಫಸ್ಟ್ ಆರ್ಬಿಟ್ಗೆ. ಓಕೆ, ಅದೇ ರೀತಿ ಸೆಕೆಂಡ್ ಆರ್ಬಿಟ್ ಬರುತ್ತಲ್ಲ, en2 is equal to in the same way m e to the power of 4 divided by 8 epsilon naught. ಇಲ್ಲೇನ್ ಬರೀಬೇಕು n1 ಜಾಗದಲ್ಲಿ ಏನ್ ಬರೀತೀರಾ ಸೆಕೆಂಡ್ ಆರ್ಬಿಟ್ಗೆ? ವಿಡಿಯೋ ಗೊತ್ತಲ್ವಾ? ಸ್ಟಾಪ್ ಆಗೋಯ್ತಾ?
ಕಾಣಿಸುತ್ತೆ ಇವಾಗ ವಿಡಿಯೋ? ಹಲೋ, ಕೇಳಿಸ್ತಿದೆಯಾ? ಹಲೋ, ಕಾಣಿಸ್ತಿದೆ ವಿಡಿಯೋ? E1 ಫಸ್ಟ್ ಆರ್ಬಿಟ್ ಎನರ್ಜಿ, ಈ N2 ಸೆಕೆಂಡ್ ಆರ್ಬಿಟ್ ಎನರ್ಜಿ. ಇಲ್ಲಿ N1 ಜಾಗದಲ್ಲಿ ಏನ್ ಬರೀಬೇಕು? N2 ಸ್ಕ್ವೇರ್ ಬರೀಬೇಕು. N2 ಸ್ಕ್ವೇರ್ ಬಂದ್ರೆ H ಸ್ಕ್ವೇರ್ ಅಂತ ಆಗುತ್ತೆ. ಎನರ್ಜಿ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. En2 ಮೈನಸ್ En1. ನಾನು ಆಗ್ಲೇ ಹೇಳ್ದಂಗೆ ಎಲೆಕ್ಟ್ರಾನು ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಏನ್ ಮಾಡುತ್ತೆ ಅದು? ಎನರ್ಜಿನ ಎಮಿಟ್ ಮಾಡುತ್ತೆ ಅಂತ. ಆ ಡಿಫ್ರೆನ್ಸ್ ಇನ್ ಎನರ್ಜಿ ಇರುತ್ತಲ್ಲ, ಇದು ಈ ಆರ್ಬಿಟ್ಗೆ ಬೇರೆ ಎನರ್ಜಿ ಇರುತ್ತೆ, ಈ ಆರ್ಬಿಟ್ಗೆ ಬೇರೆ ಎನರ್ಜಿ ಇರುತ್ತೆ. ಅದು ಇನ್ ದಿ ಫಾರ್ಮ್ ಆಫ್ ಫೋಟಾನ್ ಏನ್ ಮಾಡುತ್ತೆ? ಎಮಿಟ್ ಆಗುತ್ತೆ. ಈ ಕಾನ್ಸೆಪ್ಟ್ ನ ಬೋರು ಲೈನ್ ಸ್ಪೆಕ್ಟ್ರಮ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನ್ ಮಾಡ್ತಾನೆ? ಯೂಸ್ ಮಾಡ್ತಾನೆ. ಅದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಇವೆರಡು ಮೈನಸ್ ಮಾಡಿದ್ರೆ ಫಸ್ಟ್ En2 ಎನರ್ಜಿ ಅದು ಜಾಸ್ತಿ ಇರುತ್ತೆ, ಅದನ್ನ ಬರ್ಕೋಬೇಕು. ಮೈನಸ್ ಎಂ ಇ ಟು ದಿ ಪವರ್ ಆಫ್ 4 8 ಎಪ್ಸಿಲಾನ್ ನಾಟ್ N2 ಸ್ಕ್ವೇರ್ H ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಎಂ ಇ ಟು ದಿ ಪವರ್ ಆಫ್ 4 m e to the power of 4 again 8 epsilon naught n1 square h square ಅಂತ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಮೀಟರ್ ಆಗಿ ನೋಡ್ಬೋದು. ಅದನ್ನ ಬರೀತೀನಿ ನಾನು. N1 ಮತ್ತೆ N2 ವ್ಯಾಲ್ಯೂಸ್, En1 N2 ವ್ಯಾಲ್ಯೂಸ್ ನ ಬರೀತೀನಿ. ಫಸ್ಟ್ En2 ನ ಬರ್ಕೋತಾ ಇದ್ದೀನಿ. En2 ಮೈನಸ್ En1 ಅಂತ ಬರೀಬೇಕು. En2 ಮೈನಸ್ m e to the power of 4 divided by 8 epsilon naught square h square n square minus of minus plus m e to the power of 4 first orbit ಗೆ 8 epsilon naught square ಇದು n2 ಸ್ಕ್ವೇರ್ ಆಗೋದಿದು h ಸ್ಕ್ವೇರ್ n1 ಸ್ಕ್ವೇರ್ ಅಂತ ಆಗುತ್ತೆ. En2 ಮೈನಸ್ En1 ಅಂದ್ರೆ h ನ್ಯೂ, ಅದು ಎನರ್ಜಿ ಎಮಿಟ್ ಆಗುತ್ತೆ ಅಂತ. ಎನರ್ಜಿಗೆ ಈಕ್ವಲ್ ಟು h ನ್ಯೂ ಅಂತ ಬರೀತೀವಿ. ಹಾಗಾದ್ರೆ ಇವೆರಡರಲ್ಲೂ ಕಾಮನ್ m e to the power of 4 8 epsilon naught square n square h ಸ್ಕ್ವೇರ್ ಕಾಮನ್ ತಗೊಂಡ್ರೆ ಮೈನಸ್ 1 by n2 ಸ್ಕ್ವೇರ್ ಪ್ಲಸ್ 1 by n1 ಸ್ಕ್ವೇರ್ ಸಿಗುತ್ತೆ. ಹಾಗಾದ್ರೆ ನ್ಯೂ ಇಸ್ ಈಕ್ವಲ್ ಟು m e to the power of 4 8 epsilon naught square h square ಪ್ಲಸ್ ಟರ್ಮ್ ಇರೋದನ್ನ ಫಸ್ಟ್ ಬರ್ಕೋಣ 1 by n1 ಸ್ಕ್ವೇರ್ ಮೈನಸ್ 1 by n2 ಸ್ಕ್ವೇರ್ ಅಂತ ಆಗುತ್ತೆ. ವಾಟ್ ಈಸ್ ನ್ಯೂ ಇಯರ್? ನ್ಯೂ ಇಸ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಫೋಟಾನ್. ಅಂದ್ರೆ ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಥವಾ ರೇಡಿಯೇಷನ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ರೇಡಿಯೇಷನ್ಗೆ ವೇವ್ ಲೆಂತ್ ಇರುತ್ತೆ ಮತ್ತೆ ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿನ ನಾವು ನ್ಯೂ ಇಂದ ಏನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ವೇವ್ ಲೆಂತ್ ನಾವು ಲ್ಯಾಂಬ್ಡಾದಿಂದ ಏನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ವೇವ್ ಲೆಂತ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಕ್ರೆಸ್ಟ್ ಆರ್ ಟ್ರಪ್ಸ್. ಅಂದ್ರೆ ನಾವು ಟ್ರಾನ್ಸ್ಫರ್ಸ್ ವೇವ್ ನ ಈ ರೀತಿ ಬರೆದ್ರೆ ಇದ್ರ ಮಧ್ಯೆ ಏನ್ ಡಿಸ್ಟೆನ್ಸ್ ಇರುತ್ತೋ ದಟ್ ಈಸ್ ಲ್ಯಾಂಬ್ಡಾ ವೇವ್ ಲೆಂತ್. ಅಥವಾ ಇವೆರಡು ಡಿಸ್ಟೆನ್ಸ್ ಮಧ್ಯೆ ಏನಿರುತ್ತೋ ಅದನ್ನ ಲ್ಯಾಂಬ್ಡಾ ಅಂತ ಕರಿತೀವಿ. ಒಂದ್ ಕ್ರೆಸ್ಟ್ ಒಂದ್ ಟ್ರಫ್ ನ ನಾವು ಒನ್ ವೇವ್ ಅಂತ ನಾವು ಕರಿತೀವಿ. ಹಾಗಾದ್ರೆ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ದಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಆಫ್ ದಿ ರೇಡಿಯೇಷನ್. 1 ಸೆಕೆಂಡ್ ಅಲ್ಲಿ ಎಷ್ಟು ವೇವ್ಸ್ ಟ್ರಾವೆಲ್ ಆಗುತ್ತೋ ಅದು ಫ್ರೀಕ್ವೆನ್ಸಿ. ಅದನ್ನ ನಾವು ನ್ಯೂ ಇಂದ ಏನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದು ಫ್ರೀಕ್ವೆನ್ಸಿಗೆ.
ಎಕ್ಸ್ಪ್ರೆಷನ್. ಹಾಗಾದ್ರೆ ಫ್ರೀಕ್ವೆನ್ಸಿ ಸಿ ಇಸ್ ಈಕ್ವಲ್ ಟು ನಾವು ನ್ಯೂ ಲ್ಯಾಂಬ್ಡಾ ಅಂತ ಬರಿತೀವಿ, ಅಥವಾ ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಹೇಳ್ಕೊಂಡಿರ್ತಾರೆ. ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಹೇಳ್ಕೊಂಡಿರ್ತಾರೆ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿರೋದ್ರಿಂದ ನಾವು ಸಿ ಯೂಸ್ ಮಾಡ್ತೀವಿ. ಜನರಲ್ ಆಗಿ ವೇವ್ಸ್ ಅಲ್ಲಿ ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ, ವೆಲಾಸಿಟಿ, ಫ್ರೀಕ್ವೆನ್ಸಿ ಮತ್ತೆ ವೇವ್ ಲೆಂತ್. ಅದನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ನ್ಯೂಗೆ ಏನಂತ ಬರ್ಕೋಬಹುದು, ನ್ಯೂ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಬರೀಬಹುದು. ಹಾಗಾದ್ರೆ ನ್ಯೂ ಜಾಗದಲ್ಲಿ ನಾವು ಸಿ ಬೈ ಲ್ಯಾಂಬ್ಡಾ ಅಂತ ಹಾಕಿದ್ರೆ ಇದು ಎಚ್ ಕ್ಯೂಬ್ ಆಗುತ್ತೆ. ಇಲ್ಲಿ ದಿಸ್ ಇಸ್ ಎಚ್ ಕ್ಯೂಬ್, ಯಾಕೆಂದ್ರೆ ಇಲ್ಲಿ ನ್ಯೂ ಈ ಕಡೆ ಹೋದಾಗ ನ್ಯೂ ಒಂದೇ ಉಳ್ಕೊಳ್ಳೋದ್ರಿಂದ ಎಚ್ ಈ ಕಡೆ ಬಂದ್ರೆ ಎಚ್ ಕ್ಯೂಬ್ ಅಂತ ಬರುತ್ತೆ. ಹಾಗಾದ್ರೆ ನ್ಯೂ ಜಾಗದಲ್ಲಿ ಸಿ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಂ ಇ ಟು ದಿ ಪವರ್ ಆಫ್ 4 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎಚ್ ಕ್ಯೂಬ್ ಇಂಟು 1 ಬೈ n1 ಸ್ಕ್ವೇರ್ ಮೈನಸ್ 1 ಬೈ n2 ಸ್ಕ್ವೇರ್ ಅಂತ ಆಗುತ್ತೆ. ಅಥವಾ 1 ಬೈ ಲ್ಯಾಂಬ್ಡಾ ತಗೊಂಡ್ರೆ 1 ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಂ ಇ ಟು ದಿ ಪವರ್ ಆಫ್ 4 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎಚ್ ಕ್ಯೂಬ್ ಸಿ 1 ಬೈ n1 ಸ್ಕ್ವೇರ್ ಮೈನಸ್ 1 ಬೈ n2 ಸ್ಕ್ವೇರ್ ಅಂತ ಆಗುತ್ತೆ. ಆರ್ ಇದನ್ನ ನಾವು ನ್ಯೂ ಬಾರ್ ಅಂತ ಕರಿತೀವಿ. 1 by lambda. Reciprocal of wavelength is nu bar, that is called wave number. Wave number. 1 meter length ಅಲ್ಲಿ ಎಷ್ಟು waves ಇರುತ್ತೋ ಅದು wave number. Number of waves per meter. Frequency, number of waves per second. Number of waves per meter, it is wave number. ಆ ರೇಡಿಯೇಷನ್ ವೇವ್ ನಂಬರ್ ನ ಕೊಡುತ್ತೆ. ನ್ಯೂ ಬಾರ್ ಇಂದ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. Nu bar is equal to m e to the power of 4 8 epsilon naught square h cube c 1 by n1 square minus 1 by n2 square. ಇಲ್ಲಿರೋ ಟರ್ಮ್ಸ್ ಎಲ್ಲ ಕಾನ್ಸ್ಟೆಂಟ್ಸ್, ಅದಕ್ಕೋಸ್ಕರ ಅದನ್ನ ನಾವು ಬಿಗ್ ಕಾನ್ಸ್ಟೆಂಟ್ ಆರ್ ಅಂತ ಬರ್ಕೊಂಡ್ರೆ 1 by r 1 by n1 square minus 1 by n2 square ಅಂತ ಆಗುತ್ತೆ. What is r here? R is the R is equal to ಏನಂತ ಬರೀಬೇಕು, m e to the power of 4 m e to the power of 4 8 epsilon naught square h cube c. ಇದನ್ನ ನಾವೇನಂತ ಕರಿತೀವಿ, Rydberg constant. This is called Rydberg constant. Okay, ನಾವು ಇದನ್ನ ಯೂಸ್ ಮಾಡಿಕೊಂಡು, ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿಕೊಂಡು ವೇವ್ ನಂಬರ್ ಆಫ್ ಎನಿ ಆರ್ಬಿಟ್, ಎಲೆಕ್ಟ್ರಾನ್ಸ್ ಫಸ್ಟ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಬಂದಾಗ, ಅಥವಾ ಥರ್ಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬಂದಾಗ, ಫೋರ್ತ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬಂದಾಗ ಆ ರೇಡಿಯೇಷನ್ ವೇವ್ ನಂಬರ್ ಎಷ್ಟಿರುತ್ತೆ, ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ವೇವ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಲ್ರಿಗೂ ಗೊತ್ತಿದೆ, ಎಲೆಕ್ಟ್ರಾನ್ ಇದೆಯಲ್ಲ, ಎಲೆಕ್ಟ್ರಾನು ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಏನ್ ಮಾಡುತ್ತೆ, ಎನರ್ಜಿನ ಅದು ಎಮಿಟ್ ಮಾಡುತ್ತೆ. ಫೋಟಾನ್ಸ್ ಅದು ಏನ್ ಮಾಡುತ್ತೆ, ಎಮಿಟ್ ಮಾಡುತ್ತೆ. ಫೋಟಾನ್ಸ್ ನ ಎಮಿಟ್ ಮಾಡೋದಲ್ಲ, ಎಮಿಟ್ ಮಾಡೋಂಥ ಪ್ರತಿಯೊಂದು ಫೋಟಾನ್ಸ್ ಏನಿರುತ್ತೆ ಅಂದ್ರೆ ತನ್ನದೇ ಆದಂತ ಫ್ರೀಕ್ವೆನ್ಸಿ ಇರುತ್ತೆ, ವೇವ್ ಲೆಂತ್ ಇರುತ್ತೆ, ವೇವ್ ನಂಬರ್ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೋದು, ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಫಸ್ಟ್ ಆರ್ಬಿಟ್ ಸೆಕೆಂಡ್ ಆರ್ಬಿಟ್ ಬಂದಾಗ, ಸೆಕೆಂಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬಂದಾಗ n1 is equal to 1 ಅಂತ ತಗೋಬೇಕು, n2 is equal to ಏನ್ ತಗೋಬೇಕು, 2 ಅಂತ ತಗೋಬೇಕು. ಸರಿನಾ? ಟ್ರಾನ್ಸಿಷನ್ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಥರ್ಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ಗೆ ಎಲೆಕ್ಟ್ರಾನ್ ಜಂಪ್ ಆದಾಗ ಅವಾಗ ನಾವೇನ್ ತಗೋಬೇಕು, ಇಲ್ಲಿ n1 is equal to 1 ತಗೋತೀವಿ, n2 ಏನಾಗುತ್ತೆ ಅವಾಗ 2 3 4 5 ಬರಲ್ಲ. ಮನೇಲಿ ತರೋದು ಥರ್ಡ್ ಆರ್ಬಿಟ್ ಇಂದ
ಫಸ್ಟ್ ಆರ್ಬಿಟ್ ಬಂದಾಗ n1 ಈಸ್ ಈಕ್ವಲ್ ಟು 1 ಅಂತ ಗೊತ್ತಿರಿ, n2 ಈಸ್ ಈಕ್ವಲ್ ಟು ಎಷ್ಟು ತಗೋಬೇಕು, 3 ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಫೋರ್ತ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಆಗ್ತಾ ಇದೆ. ಫೋರ್ತ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಆದಾಗ ಎಮಿಟ್ ಆಗುತ್ತಲ್ಲ ರೇಡಿಯೇಷನ್ ಅಥವಾ ಫೋಟಾನ್, ಅದ್ರ ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫೋರ್ತ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಅಂತ ಹೇಳ್ತಾ ಇದ್ದೀನಿ. n1 ಇಸ್ ಈಕ್ವಲ್ ಟು ಸೆಕೆಂಡ್ ಆರ್ಬಿಟ್ ಅಂದ್ರೆ 2, ಎಲ್ಲಿಂದ ಬರ್ತಾ ಇದೆ, ಫೋರ್ತ್ ಆರ್ಬಿಟ್ ಇಂದ ಬರ್ತಾ ಇದೆ. ಹಾಗಾದ್ರೆ n2 ಇಸ್ ಈಕ್ವಲ್ ಟು ಏನ್ ತಗೋಬೇಕು, 4 ತಗೋಬೇಕು. ಎಲ್ಲಿಂದ ಎಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಾವು ಇಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಂಬರ್ಸ್ ನ ಚೂಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದನ್ನ ನಾವು ತಗೊಂಡು ಏನ್ ಮಾಡ್ತೀವಿ, ಸ್ಪೆಕ್ಟ್ರಲ್ ಸೀರೀಸ್ ನ ಸ್ಟಡಿ ಮಾಡ್ತೀವಿ. ಈಗ ಆಟಮ್ ಲೈನ್ ಸ್ಪೆಕ್ಟ್ರಮ್ ಏನ್ ಮಾಡುತ್ತೆ, ಎಮಿಟ್ ಮಾಡುತ್ತೆ. ಹಾಗಾದ್ರೆ ಇನ್ಫೈನೈಟ್ ನಂಬರ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಗೆ ಜಂಪ್ ಆದಾಗ ಯಾವ ತರ ರೇಡಿಯೇಷನ್ಸ್ ನಮ್ಗೆ ಸಿಗುತ್ತೆ, ಲೈನ್ ಸ್ಪೆಕ್ಟ್ರಮ್ ಯಾವ ರೀತಿ ನಮ್ಗೆ ಸಿಗುತ್ತೆ, ಅದು ಯಾವ ರೀಜನ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಯಾವ ರೀಜನ್ ಇರುತ್ತೆ. ಅದೇ ರೀತಿ ಹೈಯರ್ ಆರ್ಬಿಟ್ಸ್ ಇಂದ ಸೆಕೆಂಡ್ ಆರ್ಬಿಟ್ ಗೆ ಎಲೆಕ್ಟ್ರಾನ್ಸ್ ಜಂಪ್ ಆದಾಗ ಯಾವ ರೀತಿ ಫೋಟಾನ್ಸ್ ನಮ್ಗೆ ಸಿಗುತ್ತೆ, ಯಾವ್ಯಾವ ರೀತಿ ಎನರ್ಜಿ ಇರುತ್ತೆ, ವೇವ್ ಲೆಂತ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಆ ಒಂದು ರೇಡಿಯೇಷನ್ ಯಾವ ವೇವ್ ಲೆಂತ್ ರೀಜನ್ ಬರುತ್ತೆ, ಮೈಕ್ರೋವೇವ್ ಬರುತ್ತಾ, ವಿಸಿಬಲ್ ವೇವ್ ಬರುತ್ತಾ, ರೇಡಿಯೋ ವೇವ್ ಬರುತ್ತಾ ಅನ್ನೋದನ್ನೇನ್ ಈ ಮೇನ್ ಫಾರ್ಮುಲಾ ಇದೆಯಲ್ಲ, ಇದು ಯಾವುದು 1/λ ಅಥವಾ ನ್ಯೂ ಬಾರ್ ಇಸ್ ಈಕ್ವಲ್ ಟು r ಇಂಟು 1/n1² ಮೈನಸ್ 1/n2². ಅದನ್ನ ಯೂಸ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಫಾರ್ಮುಲಾ. ಬೋರ್ ನಮ್ಗೆ ಹೇಳಿದ್ರೆ ಈಗ ಆಟಮ್ ಯಾವಾಗಲೂ ಏನ್ ಮಾಡುತ್ತೆ, ಲೈನ್ ಸ್ಪೆಕ್ಟ್ರಮ್ ನ ಕೊಡುತ್ತೆ ಅಂತ. ಆದರೆ ಪ್ರತಿಯೊಂದು ಲೈನ್ ಎಷ್ಟು ಎನರ್ಜಿ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ವೇವ್ ಲೆಂತ್ ಎಷ್ಟಿರುತ್ತೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಮಾಡೋದಕ್ಕೂ ನಾವು ಏನ್ ಮಾಡ್ತೀವಿ, ಈ ಫಾರ್ಮುಲಾ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಓಕೆ, this is about what is that energy of the electron in nth orbit, in nth Bohr orbit. ಅದನ್ನು ಯೂಸ್ ಮಾಡಿಕೊಂಡು ನಾವು ಏನ್ ಮಾಡಿದ್ವಿ, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಅದೇ ರೀತಿ ನೆಕ್ಸ್ಟ್ ಅದನ್ನು ಯೂಸ್ ಮಾಡಿಕೊಂಡು ವೇವ್ ಲೆಂತ್ ಅಥವಾ ವೇವ್ ನಂಬರ್ ಇರುತ್ತಲ್ಲ, ಅಂದ್ರೆ ಈ ಫೋಟಾನ್ ಎಮಿಟ್ ಆಗುತ್ತಲ್ಲ ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿಗೆ ಜಂಪ್ ಆದಾಗ ಎನರ್ಜಿ ಡಿಫ್ರೆನ್ಸ್ ಏನಿರುತ್ತೋ ಅದು ಇನ್ ದಿ ಫಾರ್ಮ್ ಆಫ್ ಫೋಟಾನ್ ಏನಾಗುತ್ತೆ, ಎಮಿಟ್ ಆಗುತ್ತೆ. ಅದಕ್ಕೆ ಆ ಪರ್ಟಿಕ್ಯುಲರ್ ಫೋಟಾನ್ಗೆ ಎನರ್ಜಿ ಎಷ್ಟಿರುತ್ತೆ, ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ವೇವ್ ಲೆಂತ್ ಎಷ್ಟಿರುತ್ತೆ ಅನ್ನೋದನ್ನ ನಾವೇನ್ ಮಾಡಬೇಕು ಅಂದ್ರೆ ಬರೀತಾ ಹೋಗ್ಬೇಕು. ಈಗ ಫಸ್ಟ್ ಆರ್ಬಿಟ್ ನ ನಾವು ಅಸ್ಯೂಮ್ ಮಾಡಿಕೊಂಡು ಹೈಯರ್ ಆರ್ಬಿಟ್ ಇಂದ ಎಲ್ಲಾ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಫಸ್ಟ್ ಆರ್ಬಿಟ್ಗೆ ಜಂಪ್ ಆಗುತ್ತೆ ಅಂತ ನಾವು ತಗೊಂಡಾಗ ಸೆಕೆಂಡ್ ಇಂದ ಫಸ್ಟ್, ಥರ್ಡ್ ಇಂದ ಫಸ್ಟ್, ಫೋರ್ತ್ ಇಂದ ಫಸ್ಟ್ ಎಮಿಟ್ ಆಗುತ್ತಲ್ಲ ಫೋಟಾನ್ಸ್, ಅವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಅರೇಂಜ್ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಇಂದ ಫಸ್ಟ್ ಜಂಪ್ ಆದಾಗ ಎನರ್ಜಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಎನರ್ಜಿ ಕಡಿಮೆ ಇದ್ರೆ ಫ್ರೀಕ್ವೆನ್ಸಿ ಏನಿರ್ಬೇಕು, ಅವಾಗ ಕಡಿಮೆ ಇರಬೇಕು. ಈಸ್ ಈಕ್ವಲ್ ಟು ಎಚ್ ಪ್ರಕಾರ ಫ್ರೀಕ್ವೆನ್ಸಿನೂ ಕಡಿಮೆ ಇರಬೇಕು. ಬಟ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾವಾಗ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಿಡುತ್ತೆ ಅವಾಗ ವೇವ್ ಲೆಂತ್ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸೆಕೆಂಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬಂದಾಗ ಆ ಒಂದು ಫೋಟಾನ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಥರ್ಡ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬರುತ್ತಲ್ಲ ಆ ಫೋಟಾನ್ದು ವೇವ್ ಲೆಂತ್ ಏನಾಗಿರುತ್ತೆ, ಇನ್ನು ಕಡಿಮೆ ಇರುತ್ತೆ. ಅದ್ರ ಪ್ರಕಾರ ಹೈಯರ್ ಆರ್ಡರ್ ಇಂದ ಲೋಯರ್ ಆರ್ಡರ್ ಹೋಗ್ಬೋದು, ಇಲ್ಲಾಂದ್ರೆ ಲೋಯರ್ ಆರ್ಡರ್ ಇಂದ ಹೈಯರ್ ಆರ್ಡರ್ ಕಡೆ ಬೇಕಾದ್ರೆ ನಾವು ಆ ಫೋಟಾನ್ಸ್ ಎಮಿಟ್ ಆದಂಗೆಲ್ಲ ಪರ್ಟಿಕ್ಯುಲರ್ ವೇವ್ ಲೆಂತ್ ಇರುತ್ತೆ. ಅದ್ರ ಪ್ರಕಾರ ನಾವು ಅರೇಂಜ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ, ಸ್ಪೆಕ್ಟ್ರಮ್ ಅನ್ನೋದು ಸಿಗುತ್ತೆ. ಆ ಸ್ಪೆಕ್ಟ್ರಮ್ ನಾವು ನೋಡಿದಾಗ ಕಂಟಿನ್ಯೂಸ್ ವೇವ್ ಲೆಂತ್ ಇರಲ್ಲ. ಕಂಟಿನ್ಯೂಸ್ ವೇವ್ ಲೆಂತ್ ಅಂದ್ರೆ 1 ಆನ್ಸ್ಟ್ರಾಂಗ್ ಆದ್ಮೇಲೆ 1.1 ಆನ್ಸ್ಟ್ರಾಂಗ್, 1.2 ಆನ್ಸ್ಟ್ರಾಂಗ್, ಆ ರೀತಿ ಇರ್ತಕ್ಕಂಥ ರೇಡಿಯೇಷನ್ಸ್ ನಮ್ಗೆ ಸಿಗಲ್ಲ. ಒಂದ್ ವೇವ್ ಲೆಂತ್ಗೂ ಇನ್ನೊಂದು ವೇವ್ ಲೆಂತ್ಗೂ ಏನಿರುತ್ತೆ ಅಂತ ಹೇಳಿದ್ರೆ, ವೇವ್ ಲೆಂತ್ ಅಲ್ಲೇ ಆಗ್ಲಿ ಫ್ರೀಕ್ವೆನ್ಸಿನಲ್ಲೇ ಆಗ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಇದ್ದಾಗ ಅದನ್ನ ನಾವು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಕರೆಯಕ್ಕಾಗಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈನ್ ಸ್ಪೆಕ್ಟ್ರಮ್ ಅಂತ ನಾವು ಕರಿತೀವಿ. ಯಾಕೆ ಆಟಮ್ ಲೈನ್ ಸ್ಪೆಕ್ಟ್ರಮ್ ನ ಕೊಡುತ್ತೆ ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬೋರ್ ಆಟಮ್ ಮಾಡಲು
ಈ ಒಂದು ಫಾರ್ಮುಲನ್ನ ಯೂಸ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಓಕೆ, ಬೋರ್ ಆಟಮ್ ಮಾಡಲ್ ಅಥವಾ ಈ ಫಾರ್ಮುಲಾಸ್ ನ ಯೂಸ್ ಮಾಡ್ತಾ ಇರೋದು ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಆಟಮ್. ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ದಾಗ ನಾವೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಒಂದು ಈ ಫಾರ್ಮುಲಾಸ್ ನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಬೋರ್ ಈ ಫಾರ್ಮುಲಾಸ್ ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಓಕೆ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಇವಾಗ ನಾವು ಎನರ್ಜಿಗೆ ಏನ್ ಮಾಡಿದ್ವಿ, ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದ್ವಿ. ನಾಗ್ಲೇ ಹೇಳಿದಂಗೆ ಕ್ಲಾಸ್ ನಲ್ಲಿ 2 ಡಿರೈವೇಶನ್ಸ್ ಮಾಡಿದ್ವಿ. ಈ 3 ಡಿರೈವೇಶನ್ ಅಥವಾ ಈ 4 ಡಿರೈವೇಶನ್ಸ್ ಅಲ್ಲಿ ಒಂದು ಕಂಪಲ್ಸರಿ ಬರ್ತಾನೆ ಇರುತ್ತೆ. ಅಥವಾ ರೇಡಿಯಸ್ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ, ಎನರ್ಜಿಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ, ಫ್ರೀಕ್ವೆನ್ಸಿಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ, ಅಥವಾ ವೇವ್ ನಂಬರ್ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಎಲ್ಲಾ ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಡೆರಿವೇಶನ್ಸ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ಟೇಬಲ್ ಆರ್ಬಿಟ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ, ಇನ್ನೊಂದು ಏನ್ ಮಾಡ್ತೀವಿ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಸ್ಟೇಬಲ್ ಆರ್ಬಿಟ್ಗೆ ಕೈನೆಟಿಕ್ ಎನರ್ಜಿ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ರೆಷನ್ ಬರ್ಕೊಂಡು ಎರಡನ್ನೂ ಸಮೇಷನ್ ತಗೊಂಡು ಟೋಟಲ್ ಎನರ್ಜಿನ ಏನ್ ಮಾಡಿದ್ವಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಡೆರಿವೇಶನ್ಸ್ ಅಲ್ಲಿ ಅವೆರಡು ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ತೀವಿ. ಯಾವ್ದಾದ್ರು ಒಂದು ನೀವು ನೀಟಾಗಿ ಕಲ್ತ್ರೆ ಬೇರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀಟಾಗಿ ಅವನ್ನ ಕಲಿತಾ ಹೋಗ್ಬೋದು. ಓಕೆ, ಇಷ್ಟು ನಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸ್ಪೆಕ್ಟ್ರಾಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಸ್ಪೆಕ್ಟ್ರಾಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ಅಂದ್ರೆ ಫಸ್ಟ್ ಆರ್ಬಿಟ್ಗೆ ಎಲೆಕ್ಟ್ರಾನ್ಸ್ ಹೈಯರ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ಗೆ ಜಂಪ್ ಆದಾಗ ಫೋಟಾನ್ಸ್ ಎಮಿಟ್ ಆಗುತ್ತಲ್ಲ, ಎಮಿಟ್ ಆದಂತ ಫೋಟಾನ್ಸ್ ಫ್ರೀಕ್ವೆನ್ಸಿ ಆಗಲಿ ಅಥವಾ ವೇವ್ ಲೆಂತ್ ಆಗಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಯಾವ ವೇವ್ ಲೆಂತ್ ರೇಂಜ್ ಬರುತ್ತದೋ ಅನ್ನೋದನ್ನ ಅನ್ಕೊಂಡು ಅದೇ ರೀತಿ ಸೆಕೆಂಡ್ ಆರ್ಬಿಟ್ ಥರ್ಡ್ ಆರ್ಬಿಟ್ಗೆ ಜಂಪ್ ಆದಾಗ ಫೋರ್ತ್ ಆರ್ಬಿಟ್ಗೆ ಜಂಪ್ ಆದಾಗ ವೇವ್ ಲೆಂತ್ ರೇಂಜ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ ಅಂತ ನಾವು ಸ್ಟಡಿ ಮಾಡ್ತೀವಿ. ವೆರಿ ಈ ಫಾರ್ಮುಲಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಗಿದೆಯಾ ಇವತ್ತು ಮಾಡಿ ಡೆರಿವೇಶನ್ ಮಾಡಿದ್ದು? ಎನಿ ಡೌಟ್ಸ್? ಓಕೆ, ಏನಾದ್ರು ಡೌಟ್ಸ್ ಬಂದ್ರೆ ಇವತ್ತಿನ ಕ್ಲಾಸ್ ಏನು ನಾನು ರೆಕಾರ್ಡ್ ಮಾಡಿದ್ದೀನಿ, ಆ ರೆಕಾರ್ಡೆಡ್ ವಿಡಿಯೋ ನಿಮ್ಗೆ ಸಿಗುತ್ತೆ, ಅದನ್ನ ಬೇಕಾದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದು. ಇವತ್ತೇನು ನಾನು ಕ್ಲಾಸಸ್ ಮಾಡಿದ್ದೀನಿ ಅದನ್ನ ನೋಟ್ಸ್ನ ಕಾಪಿ ಮಾಡ್ಕೊಡಿ. ನೋಟ್ಸ್ನ ಕಾಪಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಏನಾದ್ರು ಡೌಟ್ಸ್ ಬಂದರೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಬೇಕು. ಓಕೆ, ಥ್ಯಾಂಕ್ ಯು.